ದೇವ್ರನ್ನು ಬಿಟ್ಟಿಲ್ವಲ್ಲ ಸ್ವಾಮಿ ಇವರು, ಅದನ್ನು ಓದ್ಕೊಂಡು ಹೋಗ್ತಾರೆ. ಮುಳ್ಳಿಗೆ ಕಂಡ್ರೆ ನೀಟಾಗಿ ಇಟ್ಟಾಕ್ರಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಆಲಿನ್ ಕನ್ನಡಿಗ. ಮತ್ತು ಇವರು ಸುನಿಲ್ ಅಂತ RX ಪ್ರಿನ್ಸ್ ಹುಡಿಯಾರು. ನಾವೆಲ್ಲ ಸೇರಿಕೊಂಡು ಒಂದು ವಿಡಿಯೋ ಮಾಡಾಕಿದ್ವಿ. ಒಬ್ಬ ನಾಗಸಾಧು ಹೇಳಿದ್ವಿ ಏನಂತ, ಈ ರೀತಿ ಒಂದು ದೇವಸ್ಥಾನ ಇದೆ, ತುಂಬ ಸುಮಾರು 400-500 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದೆ ಅಂತ ಹೇಳಿದರು. ಅದೊಂದು ವಿಡಿಯೋ ಮಾಡಾಕಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ರು, ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಅಂತ ಒಂದು ಕಮೆಂಟ್ ಹಾಕಿದ್ರು. ಅದಕ್ಕೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಈ ದೇವಸ್ಥಾನನ ಕ್ಲೀನ್ ಮಾಡಿದ್ದೀವಿ. ಆದಷ್ಟು ಗರ್ಭಗುಡಿಯನ್ನು ಬಿಟ್ಟು ಮಿಕ್ಕಿದ್ದೆಲ್ಲದನ್ನು ಕೂಡ ಕ್ಲೀನ್ ಮಾಡಿದ್ದೀವಿ. ನಾನು ಈ ಮೂಲಕ ಒಂದು ರಿಕ್ವೆಸ್ಟ್ ಇಲ್ಲಿಯ ಸಂಬಂಧಪಟ್ಟಂಥವ್ರಿಗೆ ಮತ್ತು ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ಇದು ತುಂಬ ವಿಶೇಷತೆ ಇದೆ. ಚೆನ್ನಾಗಿ ಒಂದು ಒಳ್ಳೆ ಹಳೆ ಶೈಲಿಯಲ್ಲಿ ಕೆತ್ತಿದ್ದಾರೆ ದೇವಸ್ಥಾನನ. ದಯವಿಟ್ಟು ಇದನ್ನು ಸಂರಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಗ್ರಾಮಸ್ಥರು ಕೂಡ ಇದು ಸಂರಕ್ಷಣೆ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಶಿವನ ಭಕ್ತರು ಯಾರಾದರೂ ಇದ್ದರೆ ದಯವಿಟ್ಟು ನೀವು ಇಲ್ಲಿ ಬಂದು ಆ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಬಂದು ಇದನ್ನು ಸಂರಕ್ಷಣೆ ಮಾಡೋದಕ್ಕೆ ಈ ಗ್ರಾಮಸ್ಥರ ಎಲ್ಲ ಸೇರಿಕೊಂಡು ನೀವು ಸಹಾಯ ಮಾಡಬೇಕು ಅಂತ ಇವನ ಮುಖಾಂತರ ಕೇಳ್ಕೊತೀನಿ. ನೀವೇನಾದ್ರು ಹೇಳ್ತೀರಾ? ಏನಿಲ್ಲ, ನಾವು ಮುಂಚೆಯಿಂದ ಏನು ಇತಿಹಾಸ ಇದೆ ಅದನ್ನು ಆದಷ್ಟು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ಉಳಿಸ್ಕೊಂಡ್ರೆ ನಮಗೊಂದು ಈ ಥರ ಇತ್ತು, ಈ ಥರ ಇತಿಹಾಸದಲ್ಲಿ ಇತ್ತು, ಈ ಥರ ಒಳ್ಳೆ ಈ ಥರ ಮುಂಚೆ ಕಟ್ಟಿದಾರಲ್ಲ ಆ ಥರ ಇವಾಗ ಮಾಡೋಕ್ಕೂ ಆಗಲ್ಲ. ಅದನ್ನ ಉಳಿಸ್ಕೊಂಡ್ರೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ಥರ ಉಳಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಒಂದು ಗ್ರಾಮಕ್ಕೂ ಒಂದು ಹೆಸರು ಬರುತ್ತೆ. ಮತ್ತು ಇಲ್ಲಿ ಒಂದು ಪುರಾತನವಾದ ಒಂದು ಶ್ರೇಷ್ಠ ಶಕ್ತಿ ಇರುತ್ತೆ, ಅದನ್ನ ಕಾಪಾಡ್ಕೊಳ್ಬೇಕು. ನಾವು ಹೊಸದ ದೇವಸ್ಥಾನ ಕಟ್ಟಿಸ್ಕೊಂಡು ನಾವೇನೇ ಮಾಡಿದ್ರು ಇಲ್ಲಿರೋ ಶಕ್ತಿ ಅಲ್ಲಿ ನಾವು ತಾಂಬರಕ್ಕಾಗಲ್ಲ. ಯಾಕೆಂದ್ರೆ ಇತಿಹಾಸನೇ, ಅದನ್ನ ಉಳಿಸ್ಕೊಳ್ಳಿ ಆದಷ್ಟು.